All the guests who show the tribute to the fathers. ಮಾಡ್ತಾ ಇದ್ದೀನಿ. ಹಾಗೆ ಈ ಸಂಸ್ಥೆಯ ಇಷ್ಟು ಉನ್ನತ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣವಾದಂತ ಡಾಕ್ಟರ್ ಕಾಮತ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಸ್ನೇಹಿತರು ಮತ್ತು MD ಆದಂತ ಮಹೇಶ್ ಅವರು ವೇದಿಕೆಯಲ್ಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ತಾವೆಲ್ಲರೂ ಸೇರಿದ್ರಿ ಬಂಧುಗಳೇ. ಇವತ್ತು ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಒಂದು ಆಸ್ಪತ್ರೆ ಅನ್ನೋದನ್ನು ನಡೆಸಿ 50 ವರ್ಷಗಳ ಕಾಲ ಅದೇ ಸೇವೆಯನ್ನ, ಅದೇ ಗುಣಮಟ್ಟದ ಸೇವೆಯನ್ನ, ಅದೇ ಶ್ರೇಷ್ಠ ಮಟ್ಟದ ಸೇವೆಯನ್ನ ಕೊಡೋದೇನು ಸುಲಭ ಇಲ್ಲ. ಇವತ್ತು ಅಂತಹ ಒಂದು ಉತ್ಕೃಷ್ಟವಾದ ಸೇವೆಯ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಕೈಗೆ ಎಟುಕುವ ದರದಲ್ಲಿ ಇವತ್ತು ಸರ್ವಿಸ್ ಅನ್ನು ಕೊಡ್ತಾ ಇರುವಂತ ನಿಮ್ಮೆಲ್ಲರ ನೆಚ್ಚಿನ ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾದ ಕಾಮಾಕ್ಷಿ ಆಸ್ಪತ್ರೆಯ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಸೇರಿದೀವಿ ಬಂಧುಗಳೇ. ನಾನು ಆಗ್ಲೇ ಹೇಳಿದಂಗೆ 50 ವರ್ಷ ಪೂರೈಸೋದು ಅನ್ನೋದು ಜೋರ ಚಪ್ಪಾಳೆ ಬರ್ತದೆ. 50 ವರ್ಷ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಡೆಡಿಕೇಶನ್ ಇರಬೇಕು. ಕಾಮತ್ ಅಂತ ಡಾಕ್ಟರ್ ಕಾಮತ್ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಅವ್ರದೇ ಆದಂತ ಒಂದು ಗೌರವವನ್ನು ಸಂಪಾದಿಸಿಕೊಂಡು ಅವರದೇ ಆದಂತ ರೀತಿಯಲ್ಲಿ ಶಿಸ್ತನ್ನ ರೂಢಿಸಿಕೊಂಡು ಇವತ್ತಿನ ಸಂಸ್ಥೆಯನ್ನ ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಂದರೆ ಕಾಮತ್ ಅವರ collaborating closely with government authorities to ensure the safety and well-being of patients. Kamakshi Hospital was honored as one of the best hospitals in Karnataka by TV18 during a prestigious event held in Bangalore. This recognition was specifically awarded in acknowledgement of the hospital's exceptional service to COVID-19 patients. When a comprehensive range of medical services, state-of-the-art facilities and a dedicated team of professionals, Kamakshi Hospital remains steadfast in its commitment to providing accessible and affordable healthcare to all. In addition to its primary medical offerings, Kamakshi Hospital has been a driving force behind charitable endeavors such as the Save a Child Hospital. Your words have enlightened us and deepened our appreciation for the legacy we build upon. Of Kamakshi. ನಾವೆಲ್ಲರೂ ವೈದ್ಯರನ್ನ, ಡಾಕ್ಟರನ್ನ ಉಪಬ್ರಹ್ಮ ಅಂತ ಕರೀತೀವಿ. ಮತ್ತೆ ಆಯಸ್ಸನ್ನು ಕೊಡ್ತಕ್ಕಂಥವ್ರು, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋರು. ಈ ಕಾಮಾಕ್ಷಿ ಹಾಸ್ಪಿಟ್ಲ್ಗೆ ನನಗೆ ಒಂದು ಸ್ವಲ್ಪ ಸಂಬಂಧ ಇದೆ. ನಿಧಾನವಾಗಿ ಹಿಂದಕ್ಕೆ ಹೋದ್ರೆ ಅರ್ಥ ಆಗುತ್ತೆ. ಇವತ್ತು 50ನೇ ವರ್ಷ ಆಚರಿಸ್ಕೊತಾ ಇದ್ದಾರೆ ಅಂದರೆ ಇವತ್ತು ಮೈಸೂರಿಗೆ ಬಹಳ ಹಳೆಯದ ಮತ್ತು ಎಲ್ಲರಿಗೂ ಬೇಕಾಗುವಂತಹದ್ದು, ಎಲ್ಲ ಪಂಗಡದವರೆಗೂ ಎಟುಕುವಂತಹದ್ದು. ಇದು ಇಂತಹ ಹಾಸ್ಪಿಟಲ್ಗಳು ಬೇಕು. ಮೊದಲು 74-75 ಕಾಮಾಕ್ಷಿ ಆಸ್ಪತ್ರೆ ಅನ್ನೋದು ಕೂಗು ಎಲ್ಲರಿಗೂ ಕಾಮಾಕ್ಷಿ ಆಸ್ಪತ್ರೆಗೆ ಸೇರಿದ್ದಾರೆ ಅಂದರೆ ಮನೆಗೆ ವಾಪಸ್ಸು ಬರ್ತಾರೆ ಅನ್ನೋದೊಂದು ನಂಬಿಕೆ. ಅಂತಹ ವೈದ್ಯರು ಈ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ, ಏಕೆಂದರೆ ಮಾಮೂಲಾಗಿ ಹಾಸ್ಪಿಟಲ್ಗಳನ್ನು ಮಾಡಬೇಕು ಅಂದಾಗ ವ್ಯಾಪಾರ ದೃಷ್ಟಿ ಬರುತ್ತೆ, ಸೇವಾ ದೃಷ್ಟಿ ಬರೋದಿಲ್ಲ. ಬ್ರಹ್ಮ ಅಂತ ಕರೀತೀವಿ. ಬ್ರಹ್ಮ ಸೃಷ್ಟಿ ಮಾಡೋರು, ಬ್ರಹ್ಮ
ಮತ್ತೆ ಆಯಸ್ಸನ್ನು ಕೊಡ್ತಕ್ಕಂಥವ್ರು. ಶರೀರ ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲರೂ 100 ವರ್ಷ ಇರ್ತೀವಿ ಅನ್ಕೋತೀವಿ. ಮಧ್ಯದಲ್ಲಿ ಈ ನಗರಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ. ಇದೊಂದು ಶಿವಪುರ ಇದ್ದ ಹಾಗೆ ಈ ಶರೀರ ಶಿವಪುರ. ಈ ಶಿವಪುರದಲ್ಲಿ, ಈ ನಗರದಲ್ಲಿ ವಿಚಿತ್ರವಾದಂತಹ ಬಾಗಿಲುಗಳು, ವಿಚಿತ್ರವಾದಂತಹ ನದಿಗಳು ಎಲ್ಲವೂ ಇವೆ. ಪ್ರಪಂಚದ ಸೃಷ್ಟಿನೇ ಶರೀರದಲ್ಲಿದೆ. ಶರೀರವನ್ನು ಓಡಾಡ್ತಾ ಇದ್ರೆ ಪ್ರಪಂಚ ಓಡಾಡ್ತಾ ಇದೆ ಅಂತ ಅರ್ಥ. ಹಾಗೆ ಶರೀರವೇ ಒಂದು ಪ್ರಪಂಚ. ಆಗಾಗ ಈ ಮಿಷನ್ನು ಕೆಟ್ಟೋಗ್ತಾ ಇರುತ್ತೆ. ಅದನ್ನು ನಾವು ಅವಾಗವಾಗ ಸರ್ವಿಸ್ ಮಾಡಿಸ್ಕೋಬೇಕು. ಈ ಕಾಮಾಕ್ಷಿ ಆಸ್ಪತ್ರೆ ನಡೆದು ಬಂದ ದಾರಿಯನ್ನ ಸೂಕ್ಷ್ಮವಾಗಿ ನಾವು ಕೇಳಿದ್ವಿ. ಪ್ರಾರಂಭದಲ್ಲೇ ನಾವು ಈ ಆಸ್ಪತ್ರೆಗೆ ಬಂದಿದ್ದೀವಿ. ಕೆಲವರು ಭಕ್ತರಿಗೋಸ್ಕರವಾಗಿ ಇಲ್ಲಿ ಬಂದಬೇಕಾಯ್ತು, ಬಂದಿದ್ದೀವಿ. ಅದಕ್ಕಾಗಿ ಸ್ವಲ್ಪ ಸಂಬಂಧ ನನಗೆ ಈ ಕಾಮಾಕ್ಷಿ ಹಾಸ್ಪಿಟ್ಲಿಗಿದೆ. ಇವತ್ತಲ್ಲ ಅವತ್ತಲ್ಲ ಇವತ್ತರೆಗೂ ಕೂಡ ಕಾಮಾಕ್ಷಿ ಆಸ್ಪತ್ರೆ ಅಂದ್ರೆ ಎಲ್ಲರಿಗೂ ಪ್ರಸಿದ್ಧಿಯಾದಂತ ಒಂದು ಆಸ್ಪತ್ರೆ. ಎಲ್ಲರಿಗೂ ಬೇಕಾಗುವಂತಹದ್ದು, ಎಲ್ಲರಿಗೂ ಎಟಕಕ್ಕೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಹಾಸ್ಪಿಟ್ಲಲ್ಲಿ ಬರ್ತಕ್ಕಂಥವರಿಗೆ ಒಂದು ನಂಬಿಕೆ, ಮನೆಗೆ ವಾಪಸ್ ಬರ್ತೀವಿ ಹಾಗೆ. ವೈದ್ಯರು ಸೇವಾ ದೃಷ್ಟಿಯಲ್ಲೇ ಎಲ್ಲರೂ ಪ್ರಾರಂಭ ಮಾಡ್ಕೋತಾರೆ, ಪ್ರಪಂಚಕ್ಕೆ ಸೇವೆ ಮಾಡಬೇಕು ಅಂತ. ಆ ದೃಷ್ಟಿ ಇದ್ದರೆ ಮಾತ್ರನೇ ಅವರಿಗೆ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಕೇವಲ ಹಣ ಸಂಗ್ರಹ ಮಾಡಬೇಕು ಅಂದವರಿಗೆ ಬೇರೆ ರೀತಿಯಲ್ಲಿ ಹಣ ಸಂಗ್ರಹಣೆ ಮಾಡಬಹುದು. ಆದರೆ ಆತ್ಮ ಸಂಬಂಧವನ್ನ ಸಂಗ್ರಹಣೆ ಮಾಡೋದು ತುಂಬಾ ಕಷ್ಟ. ಪ್ರೀತಿಯನ್ನು ಸಂಗ್ರಹಣೆ ಮಾಡೋದು ಇವತ್ತೊಂದು ದಿನ ಎಲ್ಲಾ ಪ್ರಪಂಚದಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೋತೀವಿ ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ ನಿಜವಾದ ಸತ್ಯ ಆತ್ಮ ಸಂಬಂಧ ಇಲ್ಲದೆ ಹೋದರೆ ದುಡ್ಡು ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಹೆಸರು ಏನು ಮಾಡೋಕ್ಕಾಗಲ್ಲ. ಯಾವ ರೀತಿ ಅವರವರು ಸಂಗ್ರಹಿಸಿರ್ತಕ್ಕಂಥ ದೊಡ್ಡಸ್ತಿಗೆ ಏನೂ ಕೆಲಸಕ್ಕೆ ಬರಲ್ಲ. ಹಾಗೆ ಒಂದು ಸೇವಾ ದೃಷ್ಟಿಯಲ್ಲಿ ಇಡಬೇಕು ಅಂತ ಪ್ರಾರಂಭ ಮಾಡಿದ ಈ ಒಂದು ಕಾಮಾಕ್ಷಿ ಆಸ್ಪತ್ರೆ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸೇವೆ. ವಾರದಲ್ಲಿ ಹೋಗೋರು 6 ತಿಂಗಳವರೆಗೂ ಬದುಕ್ತಾರೆ. ಹೆದರ್ಸ್ಬಾರ್ದು ಯಾವಾಗಲೂ. ಇಲ್ಲ, ಧೈರ್ಯ ಕೊಡ್ತಕ್ಕಂಥವ್ರು ಆಧ್ಯಾತ್ಮರ ವಿಚಾರದಲ್ಲಾಗಲಿ, ಯಾವುದೇ ರಂಗದಲ್ಲಾಗಲಿ, ವ್ಯಾಪಾರ ರಂಗದಲ್ಲೇ ಆಗಲಿ, ರಾಜಕೀಯ ರಂಗದಲ್ಲೇ ಆಗಲಿ, ವೈದ್ಯ ರಂಗದಲ್ಲೇ ಆಗಲಿ, ಯಾವ ರಂಗದಲ್ಲೇ ಆಗಲಿ ಕೂಡ ಆತ್ಮಸ್ಥೈರ್ಯವನ್ನು ತಂದುಕೊಡ್ತಕ್ಕಂಥ ಸ್ನೇಹಿತರನ್ನು, ದೊಡ್ಡವರನ್ನು ಬೆಳೆಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ಆಗ ನಮಗೆ ಆತ್ಮಸ್ಥೈರ್ಯದಿಂದ ನಾವು ಕೆಲಸವನ್ನು ಸಾಧಿಸಬೇಕು. ಅದರಲ್ಲಿ ಕಾಮಾಕ್ಷಿ ಆಸ್ಪತ್ರೆ 50 ವರ್ಷ ತುಂಬಿದೆ ಅಂದರೆ ಕಾಮಾಕ್ಷಿ ಆಸ್ಪತ್ರೆ 50ನೇ ವರ್ಷದ ಗೋಲ್ಡನ್ ಜೂಬಿಲಿನ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲರೂ ಸೌಭಾಗ್ಯ ಅಂತ ಹೇಳಿ ಭಾವಿಸಿದ್ದೇನೆ. ಕಾರಣಾದರೂ ಇಷ್ಟೇ, ಮೈಸೂರು ನಗರದಲ್ಲಿ ನಾವು ಮೊದಲು ಬರ್ತಿದ್ದದ್ದು ಜನಸಾಮಾನ್ಯರನ್ನು ಕರ್ಕೊಂಡು KR ಆಸ್ಪತ್ರೆಗೆ ಬರ್ತಿದ್ವಿ. ಅದು ತದನಂತರ ಹೆಚ್ಚಿನ ಒಂದು ಸುಶ್ರುತೆ ಬೇಕಾದರೆ JSS ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಇನ್ನೂ ಹೆಚ್ಚಿನ ಸುಶ್ರುತೆ ಬೇಕು ಅಂತ ಹೇಳಿ ನಾವು ಕಾಮಾಕ್ಷಿ ಹಾಸ್ಪಿಟಲ್ಗೆ ಬರ್ತಾ ಇದ್ದಂಥ ಆ ದಿನಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಆಸ್ಪತ್ರೆ ಇವತ್ತು ನಮ್ಮ ಮೈಸೂರು ನಗರದಲ್ಲಿ 50ನೇ ವರ್ಷದ ಗೋಲ್ಡನ್ ಜೂಬಿಲಿನ ಆಚರಣೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಪೂಜ್ಯರು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಇನ್ನು ಪುತ್ತೂರು ಶ್ರೀಗಳು
ಪ್ರವಚನವನ್ನು ನೀಡಲಿದ್ದಾರೆ. ಆ ಕಾರಣದಿಂದ ಸ್ವಾಮೀಜಿಯವರ ಮುಂಚೆ ನೀವು ಮಾತಾಡಬೇಕು ಅಂತೇಳಿ ಸ್ವಾಮೀಜಿಯವರ ಆಜ್ಞೆ ಮೇಲೆ ಒಂದೆರಡು ಮಾತುಗಳನ್ನು ಮಾತಾಡಿದ್ದೇನೆ. ಪೂಜ್ಯರು ಹೇಳಿದ ರೀತಿ ನಾವೆಲ್ಲರೂ His Holiness Jagadguru Shri Shri Shivaratri Deshikendra Mahaswamiji, the 24th Peethadhyaksha, and the second momentum is by employees of Kamakshi. ಗಣಪತಿ ಸಚ್ಚಿದಾನಂದ ಆಶ್ರಮದ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಮಹೇಶ್ ಶೆಣೈ ಅವರೇ, ಡಾಕ್ಟರ್ ಕಾಮತ್ ಅವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ, ಮೈಸೂರಿನ ಸೇರಿದ್ದೇವೆ. ಪೂಜ್ಯ ಸ್ವಾಮೀಜಿಯವರು ವೈದ್ಯರು ಮತ್ತು ಆಸ್ಪತ್ರೆಗಳಿರಬೇಕಾದಂತಹ ಮತ್ತು ಆತ್ಮೀಯ ಬಾಂಧವ್ಯ, ಪ್ರೀತಿ, ಅನುಕಂಪೆಗಳನ್ನು ಕುರಿತು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಬಹಳ ಆಸ್ಪತ್ರೆಗಳಿದೆ. ಬಹಳ ಕಡಿಮೆ ಆಸ್ಪತ್ರೆಗಳಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆದದ್ದು ಕಾಮತ್ ಆಸ್ಪತ್ರೆ ಅನ್ನೋದು, ಕಾಮಾಕ್ಷಿ ಆಸ್ಪತ್ರೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಆಗ ಮೈಸೂರಿನಲ್ಲಿ ಬೆರಳೆಣಿಕೆ ಎಷ್ಟು ಆಸ್ಪತ್ರೆಗಳು ಮಾತ್ರ ಇತ್ತು. ಅದು ಮಿಷನ್ ಹಾಸ್ಪಿಟಲ್ ಇತ್ತು, ಇತ್ಯಾದಿ ಹಾಸ್ಪಿಟಲ್ಗಳಿತ್ತು. ಆಗ ಶುರುವಾದಾಗ ಮೈಸೂರಿಗೆ ದೊಡ್ಡ ಆಸ್ಪತ್ರೆ ಕಾಮಾಕ್ಷಿ ಆಸ್ಪತ್ರೆ. ಇದು ಮೊದಲಿನಿಂದಲೂ ಅತ್ಯುತ್ತಮವಾದಂತಹ ಚಿಕಿತ್ಸೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಒಂದು ಚಿಕಿತ್ಸಾ ವೆಚ್ಚಗಳನ್ನು ನಿಗದಿಪಡಿಸಿದಂತಹ ಆಸ್ಪತ್ರೆ ಅಂತನ್ನುವಂತಹ ಹೆಸರನ್ನು ಮಾಡಿದಂತಹದ್ದು. ಇದನ್ನು ಪ್ರಾರಂಭದಲ್ಲಿ ಪುಷ್ಪಾಂಜಲಿ ಮಾಡಿದಂತಹ ಮಾಧವ್ ಶೆಣೈ ಅವರು ಮತ್ತು ಅವರ ಶ್ರೀಮತಿ ಸುಲೋಚನಾ ಮಾಧವ್ ಶೆಣೈ ಅವರು. ಅವ್ರ ಮಾಧವ್ ಶೆಣೈಯವರ ಮನೆ ನಮ್ಮ ಈ ವಿದ್ಯಾಪೀಠದ ಕಚೇರಿಯಿಂದ ಸ್ವಾಮೀಜಿಯವರು ಅಲ್ಲೇ ಇದ್ದದ್ದು, ಎದುರುಗಡೆನೆ ಮನೆ ಇತ್ತು. ಅವರು ತುಂಬ ಮತ್ತು ಇದರ ಒಂದು ಅಂಗಸಂಸ್ಥೆಯಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ ಕೋವಿಡ್ ಪೂರ್ವದಲ್ಲಿ ಜೆಪಿ ನಗರದಲ್ಲಿ ಮತ್ತೊಂದು 2ನೇ ಘಟಕ ಅಲ್ಲಿ ಪ್ರಾರಂಭ ಆಗಿದೆ. ಇದರ ಜೊತೆಗೆ ಈ ಆಸ್ಪತ್ರೆಯ ಒಂದು ಧ್ಯೇಯತೆಗಳನ್ನ ಏನಂದರೆ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಮತ್ತು ಜನರ ಜೀವನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಧ್ಯೇಯ ವಾಕ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಾಮಾಕ್ಷಿ ಆಸ್ಪತ್ರೆಯ ವಿಶೇಷವಾದಂತಹ ಒಂದು ಅಂಶವಾಗಿದೆ. ಮನುಷ್ಯನಿಗೆ ಆರೋಗ್ಯ ಮುಖ್ಯವಾದಂತಹದ್ದು. ಬೇರೆಲ್ಲ ಇರ್ಬೋದು, ಆದರೆ ಆರೋಗ್ಯ ಬಂದಿಲ್ಲ ಅಂತ ಮನುಷ್ಯನಿಗೆ ಅವನ ಜೀವನದಲ್ಲಿ ನಿರಾಸೆ, ದುಃಖ, ದುಮ್ಮಾನ ಎಲ್ಲ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ಶರೀರ ಆರೋಗ್ಯ ಮುಖ್ಯ. ಎಲ್ಲಿ ತನಕ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲಿ ಮನುಷ್ಯ ಉತ್ಸಾಹವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಮನುಷ್ಯನಿಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ಸ್ವಾಮಿಗಳು ಆಶೀರ್ವಾದವನ್ನು ತಿಳಿಸಿದಾಗೆ ಅದಕ್ಕೆ ಪರಿಹಾರ ಇದೆ. ಮನುಷ್ಯನಿಗೆ ಧೈರ್ಯ ತುಂಬುವಂತಹ ಅನೇಕ ರೀತಿಯ ವ್ಯವಸ್ಥೆಗಳು ಉಂಟಾಗಿದೆ. ಅದೇನೇ ಇರ್ಬೋದು, ಆದರೆ ಒಬ್ಬರು ವೈದ್ಯರು ಹೇಳುವಂಥ ಮಾತು ಡಾಕ್ಟರ್ ವರ್ಕ್ಸ್ ಸೇವ್ಸ್ ದಿ ಪೇಷಂಟ್ ಅನ್ನುವ ಪ್ರಸಿದ್ಧವಾದ ಆಂಗ್ಲ ಭಾಷೆಯ ಮಾತಿನ ಹಾಗೆ
ಒಬ್ಬ ವೈದ್ಯರು ಹೇಳೋ ಮಾತು ರೋಗಿಯನ್ನ ಶುಶ್ರೂಷೆ ಅವನ ಆತ್ಮವಿಶ್ವಾಸ ಮೂಡಿಸುತ್ತೆ. ಅವ್ರಿಗೆ ಏನೇ ಔಷಧಿ ಕೊಡ್ಬೋದು, ಶಸ್ತ್ರಚಿಕಿತ್ಸೆ ಮಾಡ್ಬೋದು, ಯಾವುದೇ ಮಾಡ್ಬೋದು. ಅಂದರೆ ವೈದ್ಯರು ಒಬ್ಬ ಡಯಾಬಿಟಿಕ್ ಬಂದಿರ್ತಾರೆ, ಡಯಾಬಿಟಿಕ್ ಬಂದಿದೆ ಅಂತಂದರೆ ಡಯಾಬಿಟಿಕ್ ಇರೋರು ಬಹಳ ಸಮಾಧಾನವಾಗಿರ್ತಾರೆ. ಡಯಾಬಿಟಿಕ್ ಹೊಸ್ತಾ ಬಂದಾಗ ನೀವು ನೋಡ್ಬೋದು, ಯಾವನಾದ್ರು ಒಂದು 2-3 ತಿಂಗಳು ಬಹಳ ಚಡ್ಕೊಳಿಸ್ತಾ ಇರ್ತಾರೆ. ಅವ್ರು ಹೇಳ್ತಿರ್ತಾರೆ ಏನಂತ, ನನಗೆ ಆಗಿ ಡಯಾಬಿಟಿಕ್ ಅಂತ ಹೇಳ್ತಾರೆ. ಅದರಿಂದ ಅವ್ರ ಪರ ಇನ್ನೊಬ್ರು ಮಾಡಬೇಕಾಗಿತ್ತು ಅನ್ನೋದು ಅದೊಂದು ಧ್ವನಿ ಇರುತ್ತೆ. ಅಂದರೆ ಬಂದಾಗ ಒಂದು 3-4 ದಿವಸ ಆದ್ಮೇಲೆ ಅವರೇ ಬೇರೆಯವ್ರಿಗೆ ಹೇಳೋಕ್ಕಾಗ್ತಾರೆ, ಡಯಾಬಿಟಿಕ್ ಬಂದಾಗ ಎದುರ್ಬೇಕಾಗಿರೋದೇನಿವರಿಗೆ. ಈಗ ಪ್ರತಿಯೊಂದು ಕಾಯಿಲೆ ಕೂಡ ಅಮೆರಿಕಾದಲ್ಲಿ ಒಬ್ಬ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್, ನಿಮಗೆಲ್ಲ ಗೊತ್ತಿರುತ್ತೆ, ಆತನಿಗೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಡಾಕ್ಟರ್ ಇಷ್ಟೇ ತಿಳಿಸ್ತಾರೆ ಅಂತ ನಿಧಾನ ಹೊಂದಿದೆ ಅಂತ ಹೇಳ್ತಾರೆ. ಅದನ್ನು ಯಾವಾಗ ಡಾಕ್ಟರ್ ಹೇಳ್ತಾರೆ ಆವಾಗಿಂದ ಮಾನಸಿಕವಾಗಿ On this auspicious occasion, we humbly honor the memory of our esteemed trustees who, though no longer with us, tirelessly dedicated themselves to the advancement of Kamakhya Hospital. We pay tribute to late Sri M. Anand Rao, late Sri Vinod Rao, and late Sri M. Ashok Shenai. Late Mr. Anand Rao, as the first managing trustee, laid the foundation for the hospital growth. Under his visionary leadership, the hospital flourished into a beacon of healthcare excellence, serving the community with compassion and dedication. On his behalf, I request his wife, Srimati Nagaratna Rao, to accept our token of appreciation. Late M. Anand Rao. Following Sri Vishwanath Stencher, late Sri M. Ashok Shenai served as a managing trustee. Mrs. Suresh Rao, to please come to. Late Mr. Sri M. Ashok Shenai served as a managing trustee for 3 years. This Stencher as managing trustee significantly contributed to the organization's flourishing, guiding it towards greater success and growth. May I request Mrs. Ashok Shenai to please come to the dais. Okay, as we reflect on the visionaries who have shaped the growth of our institution, we cannot overlook the pivotal role played by our managing marked a significant advancement in surgical techniques in the region. Beyond his medical endeavors, Dr. Narasimhan is a prominent figure in the cultural sphere as the president of Ganabharati Music Sabha, playing a pivotal role in its growth and development.
Despite his 85 years of age, his dedication to serving the community through surgery remains unwavering, serving as an inspiration to all who know him. Please accept this heartfelt tribute as a token of our appreciation, sir. Our next tribute as a token of our deepest appreciation, sir. And our most revered Dr. J.S. Hegde. Dr. J.S. Hegde, a senior orthosurgeon, has served in Kamakshi Hospital for over 35 years. His knowledge, his experience, his expertise, and his guidance brought name and fame to our hospital. Hospital acknowledged to join our hospital as a manager has exemplified honesty, dedication, and unwavering commitment throughout his tenure. His diligent efforts in fostering public relations and attending to the needs of both staff and patients have been commendable. We take great pride and pleasure in honoring this distinguished gentleman on this auspicious occasion. Please accept this heartfelt tribute as a token of our deepest appreciation. Our managing trustee has offered some Golden Jubilee gift for all our staff members. So I request only department heads to come and accept the gift, the token gift. Members of all departments will get it in the store at a later time. Office Manager Mr. Devendrappa. Manager Srimati Sumana Bhatt. Srimati Sumana Bhatt. Lab in charge Sri Jayashankarappa. Radiology in charge Dr. R.R. Prasad. Nursing Supervisor Mrs. Nasima M.K. Nursing Supervisor Nursing Supervisor Nursing Supervisor Baba. This cadets Mrs. Maheshwaran. Son Akhilesh. ಸ್ವಲ್ಪ ಹಿಂದೆ ಹೋಗ್ಬೇಕು ಅವ್ರ ಮುಂದೆ ಕರ್ಕೊಂಡು
as we strive to uphold their legacy. I am honored to follow their footsteps, determined to serve our community to the best of my ability. Expanding our services to JP Nagar with another 200 beds. Our institution boasts a total 450 beds across both locations. Our dedicated staff of 650 people, led by our administrator Dr. K.R. Kamath, they have been instrumental to our growth. Together, we have worked tirelessly to build this institution into what it is today. I must acknowledge the support of my cousin, late Shri Ashok Shanai, who was always there next to me. Today is not there. Together, let's honor our founder's dream by working and dedication. We aspire to be recognized as one of the best hospitals in Mysore, expanding our services in the various specialties like cancer and cardiology. While we celebrate our achievements, we must also acknowledge the support and guidance we have received all along the way. I am deeply grateful for the blessings of spiritual leaders like Sri Sri Ganapati Satyanarayana Swamiji, Sri Deshikendra Swamiji, and our Pejavrishti, whose divine presence fills us with great purpose and strength. As we look into the future, let us continue to work with unwavering dedication, striving to fulfill our founder's vision of excellence in healthcare. Together, let's write the next chapter of our journey, one filled with compassion, innovation, and a steadfast commitment to serving humanity. Thank you. 50ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ, ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮೊದಲನೆಯದಾಗಿ ಮೈಸೂರಿನ ಅವಧೂತ ದತ್ತಪೀಠದ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳಿಗೆ ಸಮಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ ಸುತ್ತೂರು ಮಹಾಸಂಸ್ಥಾನದ ಮಹಾಸ್ವಾಮೀಜಿಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ ಚಾಮರಾಜ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಹರೀಶ್ ಗೌಡ್ ಅವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ ಕೃಷ್ಣರಾಜ ಕ್ಷೇತ್ರದ ಶ್ರೀವತ್ಸ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಸಂಸದರಾದ ಶ್ರೀ ಸಿ.ಎಸ್. ಪುಟ್ಟರಾಜ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುವುದಕ್ಕೆ ನಮ್ಮ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಜಿ.ಟಿ. ದೇವೇಗೌಡರು, ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾದ ಶ್ರೀ ವಿಜಯ್ ಪ್ರಕಾಶ್ ಅವರು, ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್ರವರು, ಹಿರಿಯ ತಜ್ಞ ವೈದ್ಯರಾದ ಎಸ್. ವಿಶ್ವೇಶ್ವರನವರು, ಸ್ಯಾಮ್ ಸಿರಿಯನ್ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುವುದಕ್ಕೆ ಧನ್ಯವಾದಗಳು. ಇಂದಿನ ಸಮಾರಂಭಕ್ಕೆ ಸಹಕರಿಸಿದ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಮಕ್ಕಳಾದ ಅದಿತಿ ಮತ್ತು ಅಖಿಲೇಶ್ ಅವರಿಗೂ ಕೂಡ ನಮ್ಮ ಧನ್ಯವಾದಗಳು. ಇಲ್ಲಿ ನೆರೆದಿರುವ ನಮ್ಮ ಕಾಮಾಕ್ಷಿ ಕುಟುಂಬದ ಎಲ್ಲ ಸದಸ್ಯರು, ಕಾರ್ಯಕ್ರಮದ ಆಯೋಜಕರು, ಮಾಧ್ಯಮ ಮಿತ್ರರು ಮತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಲು ಇಚ್ಛಿಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಇಂದಿನ ಸಮಾರಂಭಕ್ಕೆ ಸೂಕ್ತವಾದ ಆಸನ ಹಾಗೂ ಅಲಂಕಾರ ವ್ಯವಸ್ಥೆಯನ್ನು ಮಾಡಿದ ಈವೆಂಟ್ ಲ್ಯಾಂಡ್ ಕಂಪನಿ ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಿರುವ ನಾರಾಯಣ್ ಭಟ್ ಮತ್ತು ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ನೆರವನ್ನು ನೀಡಿದ ಸರಸ್ವತಿಪುರಂ ಆರಕ್ಷಕ ಠಾಣೆಯ ನಿರೀಕ್ಷಕರು ಹಾಗೂ ಮೈಸೂರು ಸಿಟಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೈ ಹಿಂದ್.